ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರವಾ ದೋಸೆ ಮಾಡುವಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬ್ರೇಕ್ಫಾಸ್ಟಿಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ಸಖತ್ ಯೂಸ್ಫುಲ್ ಆಗುತ್ತೆ. ಮನೇಲಿರುವಂತಹ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಹೋಟೆಲ್ ಟೈಪೇನೇ ದೋಸೆನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮಕ್ಕಳು ಯಾರಾದರೂ ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರು ತಿನ್ಲಿಕ್ಕೆ ಬೇಕು ಅಂತ ಕೇಳಿದಾಗ ವಿತಿನ್ 5 ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ರವೆ ದೋಸೆ ಮಾಡಲಿಕ್ಕೆ ಮೊದಲಿಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ 1 ಕಪ್ಪು. ಆದಷ್ಟು ಚಿರೋಟಿ ರವೆ ತೊಗೊಳ್ಳೋದೇ ಬೆಟರು. ಬಾಂಬೆ ರವೆಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ. 1 ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಆ್ಯಂಡ್ 3 ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. 2 ಸ್ಪೂನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಬೈಂಡಿಂಗ್ ಆಗಲಿ ಚೆನ್ನಾಗಿ ಅಂಥೇಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು ಆ್ಯಂಡ್ ಜೀರಿಗೆ ತೊಗೊಂಡಿದ್ದೀನಿ. ಇದರಲ್ಲಿ ಬಂದು 1 ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಶುಂಠಿನ ಆದಷ್ಟು ಸ್ಕಿಪ್ ಮಾಡಿಬಿಡಿ, ಇದರಿಂದ ಕಂಪ್ಲೀಟಾಗಿ ಬೇರೆ ಫ್ಲೇವರ್ ಬಂದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಶುಂಠಿ ಕಂಪಲ್ಸರಿ ತೊಗೊಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. 2 ಸ್ಪೂನು ಮೊಸರನ್ನ ತೊಗೊಂಡಿದ್ದೀನಿ ನಾನು. ಮೊಸರು ಹಾಕೋದ್ರಿಂದ ಲೈಟಾಗಿ ಹುಳಿ ಅಂಶ ಬರುತ್ತೆ ಆ್ಯಂಡ್ ದೋಸೆ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ. ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ದೊಡ್ಡ ಬೌಲೇ ತೊಗೋಬೇಕು, ಯಾಕಂದರೆ ನೀರಿನ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡ ಬೌಲಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದು ಬೆಟರು. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಹೆಚ್ಕೊಂಡಿತ್ತಂದರೆ ಅದು ದೋಸೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿ ನಮಗೆ ಬರುತ್ತೆ ದೋಸೆ. ಇಲ್ಲಾಂದರೆ ಈರುಳ್ಳಿ ಸಪ್ರೇಟು ಇದೇ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಹಾಕಿದ್ಮೇಲೆ ಇದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಂಗೆ ಆದಷ್ಟು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹೇಳಿದ್ಮೇಲೆ 1 ಬೌಲನ್ನ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಏನು ಗಂಟಿರುತ್ತೆ, ಗಂಟು ಯಾವುದೇ ಥರನೂ ಆಗಬಾರ್ದು, ಯಾಕಂದರೆ ಮೈದಾ ಅಕ್ಕಿ ಹಿಟ್ಟೆಲ್ಲ ಇರೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಒಂದೇ ಸತಿ ನೀರು ಹಾಕ್ಬಿಟ್ರೆ ಏನಾಗ್ಬಿಡತ್ತೆ, ನೀಟಾಗಿ ಮಿಕ್ಸ್ ಆಗಲ್ಲ. ಅದು ನಿಧಾನಕ್ಕೆ ಒಂದೊಂದೇ ಕಪ್ಪನ್ನ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ನೀರು ಹಾಕಿದಾಗ್ಲೂ ಮತ್ತೆ ಅದನ್ನು ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ನಾನು ಟೋಟಲಿ 8 ಕಪ್ಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. 8ರಿಂದ 9 ಕಪ್ ನೀರಂತೂ ಬೇಕಾಗತ್ತೆ, ಯಾಕಂದರೆ ರವೆ ಏನಿದೆ ಅದು ನೀರನ್ನು ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು ಎಲ್ಲದೂ ನೀರು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಮ್ಮಿ ಅಂತ ಹೇಳಿದ್ರು 8ರಿಂದ 9 ಕಪ್ ಅಂತೂ ನೀರು ಬೇಕಾಗತ್ತೆ. ಆದಷ್ಟು ಇದು ಏನು ನಾವು ಮಜ್ಜಿಗೆ ಕುಡಿತೀವಲ್ವ, ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಇರಬೇಕು. ಸ್ಪೂನಲ್ಲಿ ಇಲ್ಲ ಸೌಟಲ್ಲಿ ಹೀಗೆ ಎತ್ತಿದ್ರೆ ಮೇಲ್ಗಡೆ ನೀರಾಗಿ ಬೀಳಬೇಕು. ಬಟ್ ಹಾಗಂತೇಳಿ ತುಂಬ ಲಿಕ್ವಿಡ್ ಆಗಿದ್ದರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾ ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕಿದೆ ಆ್ಯಕ್ಚುಲಿ, ಪರ್ಫೆಕ್ಟಾಗಿ ಬರುತ್ತೆ ಅದು. ನೀರೆಲ್ಲ ಮಿಕ್ಸ್ ಆದಮೇಲೆ 10 ಮಿನಿಟ್ಸ್ ಇದನ್ನು ಹಾಗೇ ಇಟ್ಬಿಡಬೇಕು. ಅದಾದಮೇಲೆ ದೋಸೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಪ್ರತಿ ಸರ್ತಿ ನೀವು ಅದನ್ನು ದೋಸೆ ಹಾಕುವಾಗ್ಲೂ ಚೆನ್ನಾಗಿ ಸ್ಟಿರ್ ಮಾಡಿ ಹಾಕಬೇಕು, ಯಾಕಂದರೆ ರವೆ ಬಂದು ಕೆಳಗಡೆ ಕೂತ್ಬಿಟ್ಟಿರುತ್ತೆ. ಸೊ ಅದನ್ನು ಚೆನ್ನಾಗಿ ತಿರುಗಿಸಿನೇ ಹಾಕಬೇಕು. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ತವಾ ಕಂಪಲ್ಸರಿ ಸಿಕ್ಕಾಬಟ್ಟೆನೇ ಚೆನ್ನಾಗಿ ಕಾದಿರಬೇಕು. ಅರ್ಧಂಬರ್ಧ ಕಾದಿದ್ರೆ ಚೆನ್ನಾಗಿ ಬರಲ್ಲ. ಒಂದು ಸತಿ ನೀರು ಹಾಕಿ ನೋಡಿ, ಅದು ಇನ್ನೂ ಸರಿಯಾಗಿ ಕಾದಿಲ್ಲ ಅಂತ ಹೇಳಿದ್ರೆ ಮತ್ತೆ ವೆಯ್ಟ್ ಮಾಡಿ ಮತ್ತೆ ಇನ್ನೊಂದು ಸತಿ ನೀರು ಹಾಕಿ, ಸೊ ಅದು ಫುಲ್ಲು ಚುರ್ರ ಅಂತೇಳಿ ಬರಬೇಕು. ಸೊ ಆವಾಗ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ತುಂಬಾನೇ. ಮತ್ತು ಇದನ್ನು ಮತ್ತೆ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ದೋಸೆನ ಹುಯ್ಬೇಕು. ಒಂದೇ ಸತಿ ನಾರ್ಮಲ್ ದೋಸೆ ಥರ ಹುಯ್ಲಿಕ್ಕೆ ಆಗೋದಿಲ್ಲ. ಇದು ಏನು ನೀರು ದೋಸೆ ಥರ ನಾವೆಲ್ಲ ಹಾಕ್ತೀವಿ ಅದೇ ಥರನೇ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕು. ಮೇಲೆ ಒಂದು ತಟ್ಟೆನ ಮುಚ್ಚಿ ಬೇಯಿಸಬೇಕು. ಇದು ಸ್ವಲ್ಪ ನಾರ್ಮಲ್ ದೋಸೆ ಕಂಪೇರ್ ಮಾಡಿದ್ರೆ ಇದು ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ. ಒಂದು 2 to 3 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. 2 to 3 ಮಿನಿಟ್ಸ್ ಆದಮೇಲೆ ಲೈಕ್ ಈ ಥರ ಆಗುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹಾಗೇ ಇರಲಿ, ಎತ್ತಕ್ಕೆ ಹೋಗಬೇಡಿ. ನಿಧಾನಕ್ಕೆ ಸೌಟಿಂದ ಸೈಡೆಲ್ಲ ನಿಧಾನಕ್ಕೆ ಎತ್ತಿದ್ಮೇಲೆ ಆಮೇಲೆ ಮಧ್ಯದ ಪೋರ್ಷನನ್ನು ಎತ್ತಬೇಕು. ಆವಾಗ ಯಾವುದೇ ಥರ ಕಿತ್ತೋಗ್ದಲೇ ನೀಟಾಗಿ ಬರುತ್ತೆ. ಈ ಥರ ಗೋಲ್ಡನ್ ಬಂದಿದೆ, ಸೀದೋಗಿದೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಇದನ್ನು ತಟ್ಟೆಗೆ ಹಾಕಿದ್ಮೇಲೆ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಬಿಸಿ ಬಿಸಿನಲ್ಲಿ ತಿಂದ್ರೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಹುರ್ಗಡ್ಲೆ ಚಟ್ನಿ ಮಾಡಿದ್ದೀನಿ. ಹುರ್ಗಡ್ಲೆ ಜಾಸ್ತಿ ಹಾಕಿ ತೆಂಗಿನಕಾಯಿ ಕಮ್ಮಿ ಹಾಕಿ ಮಾಡಿದ್ರೆ ಸೇಮ್ ಎಕ್ಸಾಕ್ಟ್ಲಿ ಹೋಟೆಲಲ್ಲಿ ಏನು ಚಟ್ನಿ ಕೊಡ್ತಾರೆ ಅದೇ ಥರ ಟೇಸ್ಟ್ ಬರುತ್ತೆ. ಆ್ಯಂಡ್ ಕಾಂಬಿನೇಷನ್ ಅಂತೂ ಸಿಕ್ಕಾಬಟ್ಟೆನೇ ಚೆನ್ನಾಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇದನ್ನೆಲ್ಲರೂ ಒಂದು ಸತಿ ಟ್ರೈ ಮಾಡಿ ನೀವು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ತಿನ್ಬೋದು, ಮಾರ್ನಿಂಗ್ ಟೈಮು ತಿನ್ಬೋದು ಇದನ್ನು.
ರವೆ ದೋಸೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬಂದ್ರೆ ಇವತ್ತು ಸಂಜೆನೇ ಅದನ್ನು ಸ್ನ್ಯಾಕಾಗಿ ಮಾಡ್ಕೊಂಡು ತಿನ್ನಿರಿ. ಇನ್ ಕೇಸ್ ಆಗ್ದಲೇ ಇತ್ತಂದರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದ್ರೂ ಮರಿದಲೇ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಹೇಗಿತ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಈ ಥರ ಡೈಲಿ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋನ ನೋಡ್ತಾನೆ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಡೆಫಿನೆಟ್ಲಿ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.